ಶಿವಮೊಗ್ಗ ಸಮೀಪದ ತ್ಯಾವರೆಕೊಪ್ಪ ಹುಲಿ ಸಿಂಹ ಸಫಾರಿಯಲ್ಲಿ ಪಶುವೈದ್ಯೆಯೊಬ್ಬರು ಸಾವು ಕಂಡಿದ್ದಾರೆ. ನೀರಾನೆ ದಾಳಿ ಮಾಡಿದ್ದ ಕಾರಣಕ್ಕಾಗಿ ತೀವ್ರವಾಗಿ ಗಾಯಗೊಂಡಿದ್ದಂಥ ಡಾಕ್ಟರ್ ಸಮೀಕ್ಷಾ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವು ಕಂಡಿದ್ದಾರೆ. ಇವರು ತ್ಯಾವರೆಕೊಪ್ಪದಲ್ಲಿರ್ತಕ್ಕಂಥ ಶಿವಮೊಗ್ಗ ಮೃಗಾಲಯ ಮತ್ತು ಸಫಾರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರು. ಬೆಂಗಳೂರು ಮೂಲದ ಡಾಕ್ಟರ್ ಸಮೀಕ್ಷಾ ರೆಡ್ಡಿ 27 ವರ್ಷ ಇವರಿಗೆ. ಇವರು ಈ ಹುಲಿ ಸಿಂಹಧಾಮದಲ್ಲಿ ಪಶುವೈದ್ಯ ಅಧಿಕಾರಿಯಾಗಿ ಆಯ್ಕೆಯಾಗಿ ತರಬೇತಿ ಪಡಿತಾ ಇದ್ದರು. ಗುರುವಾರ ರಾತ್ರಿ 10:30 ಸುಮಾರಿಗೆ ಅವರು ಸನ್ ಕಾರ್ನರ್ ಹಕ್ಕಿಯ ಚಿಕಿತ್ಸೆಗಾಗಿ ಮೃಗಾಲಯದ ಆಸ್ಪತ್ರೆಗೆ ತೆರಳಿದರು. ಆ ನಂತರ ರಾತ್ರಿ ಸರಿಸುಮಾರು 11:45ಗೆ ಗರ್ಭಿಣಿಯಾಗಿದ್ದಂಥ ನೀರಾನೆ, ಈ ನೀರಾನೆಯ ದೇಹದ ಉಷ್ಣತೆಯನ್ನು ಥರ್ಮಲ್ ಕ್ಯಾಮರಾ ಮೂಲಕ ಪರೀಕ್ಷೆ ಮಾಡೋಕ್ಕೆ ಅದರ ಆವರಣದ ಒಳಗೆ ಹೋದರು. ಆಗ ನೀರಾನೆ ಅವರ ಮೇಲೆ ಹಠಾತ್ ಆಗಿ ದಾಳಿ ಮಾಡಿದೆ. ತೀವ್ರವಾಗಿ ಗಾಯಗೊಂಡಿದ್ದಂಥ ಅವರನ್ನು ತಕ್ಷಣವೇ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಶಸ್ತ್ರಚಿಕಿತ್ಸೆಯನ್ನು ಸಹ ಮಾಡಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಇಂದು ಬೆಳಗ್ಗೆ 6:30ಕ್ಕೆ ಅವರು ಕೊನೆಯುಸಿರೆಳೆದಿದ್ದಾರೆ. ಹಿಪೋಪೊಟಮಸ್ ನೀರಾನೆ ದಾಳಿಯಿಂದ ಇವರ ಸಾವಾಗಿದೆ. ಇವರ ಸಾವಿಗೆ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಖಂಡ್ರೆ ಸಂತಾಪ ಸೂಚನೆ ಮಾಡಿದ್ದಾರೆ. ಇದೊಂದು ದುರಾದೃಷ್ಟಕರ ಘಟನೆ ಅಂತ ಹೇಳಿದ್ದಾರೆ. ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ದುಃಖದ ಸಂದರ್ಭದಲ್ಲಿ ಮೃತ ವೈದ್ಯರ ಕುಟುಂಬದೊಂದಿಗೆ ಸರ್ಕಾರ ನಿಲ್ಲುತ್ತೆ. ಪ್ರತಿಯೊಂದು ಜೀವವೂ ಅಮೂಲ್ಯ. ಅಗಲಿಕೆಯ ನೋವನ್ನು ಸಹಿಸುವ ಶಕ್ತಿಯನ್ನು ಅವರ ಕುಟುಂಬಕ್ಕೆ ದೇವರು ನೀಡಲಿ ಅಂತ ಹೇಳಿದ್ದಾರೆ. ಜೊತೆಗೆ ಮೃತ ಯುವ ವೈದ್ಯ ಕುಟುಂಬದವರಿಗೆ ನಿಯಮಾನುಸಾರ ಕೂಡಲೇ ಪರಿಹಾರ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲ ಮೃಗಾಲಯಗಳಲ್ಲಿರ್ತಕ್ಕಂಥ ಪಶುವೈದ್ಯರು ಯಾವುದೇ ವನ್ಯಜೀವಿಗೆ ಚಿಕಿತ್ಸೆ ನೀಡಬೇಕಾದ್ರೆ ಪ್ರಮಾಣಿತ ಮಾನದಂಡ ಅಂದರೆ SOP ಅದನ್ನು ಪಾಲಿಸಬೇಕು ಅಂತೇಳಿ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಏನು ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರ ಸಾವಾಗಿದೆ, ಈ ಘಟನೆಯ ಬಗ್ಗೆ ಪಶುವೈದ್ಯರು ಹಾಗೂ ಅರಣ್ಯಾಧಿಕಾರಿಗಳನ್ನು ಒಳಗೊಂಡಂಥ ತಂಡ ತನಿಖೆ ಮಾಡಿ 7 ದಿನಗಳ ಒಳಗೆ ವರದಿ ನೀಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೊಂದು ದುರಾದೃಷ್ಟಕರ ಘಟನೆ. ಶಿವಮೊಗ್ಗದ ಹುಲಿ ಮತ್ತು ಸಿಂಹಧಾಮ ಶಿವಮೊಗ್ಗದಿಂದ ಸರಿಸುಮಾರು 7 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹುಲಿ ಮತ್ತು ಸಿಂಹಧಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ನೀರಾನೆಯ ಟೆಂಪ್ರೇಚರ್ ಎಷ್ಟಿದೆ, ಗರ್ಭಿಣಿ ನೀರಾನೆ ಟೆಂಪ್ರೇಚರ್ ಎಷ್ಟಿದೆ ಅಂತ ಪರೀಕ್ಷೆ ಮಾಡಲಿಕ್ಕಾಗಿ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರು ಆ ನೀರಾನೆ ಇದ್ದಂಥ ಆವರಣದ ಒಳಗೆ ಕಾಲಿಟ್ಟಿದ್ದಾರೆ. ಯಾವುದೇ ಕಾಡು ಪ್ರಾಣಿಗಳು ನೇರವಾಗಿ ದಾಳಿ ಮಾಡೋದಿಲ್ಲ. ಯಾವಾಗ ಅಪಾಯದ ಸೂಚನೆ ಕಾಣುತ್ತೆ ಆವಾಗ ಪ್ರತಿಕ್ರಿಯೆಯನ್ನು ಮಾಡ್ತವೆ. ನೀರಾನೆಗೆ ಡಾಕ್ಟ್ರವರು ಎಂಟ್ರಾಗಿದ್ದು ಯಾವ ಅಪಾಯದ ಮುನ್ಸೂಚನೆ ಅನ್ನಿಸ್ತೋ ನೀರಾನೆ ದಾಳಿ ಮಾಡಿದೆ. ದಾಳಿ ಮಾಡಿದಾಗ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವರು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಬರಲಾಯಿತು. ಅವರ ಕುಟುಂಬಸ್ಥರು ತುಂಬ ಶೋಕದಲ್ಲಿದ್ದಾರೆ. ಇವರು ಪಶುವೈದ್ಯ ಅಧಿಕಾರಿಯಾಗಿ ಆಯ್ಕೆಯಾಗಿ ಶಿವಮೊಗ್ಗದ ಈ ಹುಲಿ ಸಿಂಹಧಾಮದಲ್ಲಿ ತರಬೇತಿಯಲ್ಲಿದ್ದರು. ಸನ್ ಕಾರ್ನರ್ ಹಕ್ಕಿಯ ಚಿಕಿತ್ಸೆಗಾಗಿ ಹೋಗಿದ್ರು ಅವರು. ಆದರೆ ಗರ್ಭಿಣಿಯಾಗಿದ್ದಂಥ ನೀರಾನೆಯ ಟೆಂಪ್ರೇಚರ್ ಎಷ್ಟಿದೆ, ಬಾಡಿ ಟೆಂಪ್ರೇಚರ್ ಎಷ್ಟಿದೆ ಅಂತ ನೋಡಲಿಕ್ಕಾಗಿ ಥರ್ಮಲ್ ಕ್ಯಾಮ್ರಾ ಮೂಲಕ ಪರೀಕ್ಷೆ ಮಾಡಬೇಕಂತ ಹೋದಾಗ ಈ ಘಟನೆ ಆಗಿದೆ. ಇದೊಂದು ದುರಾದೃಷ್ಟಕರ ಘಟನೆ. ತ್ಯಾವರೆಕೊಪ್ಪದಲ್ಲಿ ಈ ಥರದ ಘಟನೆ ಆಗಿರಲಿಲ್ಲ. ಶಿವಮೊಗ್ಗದ ನಾಗರಿಕರು, ಪರಿಸರಾಸಕ್ತರು, ಅರಣ್ಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಅರಣ್ಯ ಸಚಿವರು ಸಹ ಸಂತಾಪವನ್ನು ಸೂಚಿಸಿದ್ದಾರೆ. ನಮಸ್ತೆ, ನನ್ನ ಹೆಸರು ಅಮರಾಕ್ಷರ್ ಅಂತ.
ನಾನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಟೈಗರ್ ಲಯನ್ ಸಫಾರಿ ತಾವರೆಕೊಪ್ಪ. ಸೊ ನಿನ್ನೆ ರಾತ್ರಿ ಸುಮಾರು 11:45 ರಾತ್ರಿಗೆ ನಮ್ಮ ಡಾಕ್ಟರ್ ವೆಟನರಿ ಆಫೀಸರ್ ಟ್ರೈನಿ ಡಾಕ್ಟರ್ ಸಮೀಕ್ಷಾ ರೆಡ್ಡಿಯವರು ಹಿಪ್ಪೋದು ಟೆಂಪ್ರೇಚರ್ ತೊಗೊಳಕ್ಕೆ ಹೋಗಿದ್ರು. ಅವರು ಥರ್ಮಲ್ ಕ್ಯಾಮ್ರಾ ಮುಖಾಂತರ ಅವರು ಆ ಟೈಮಲ್ಲಿ ಹಿಪ್ಪೋ ಅವ್ರ ಮೇಲೆ ದಾಳಿ ಮಾಡಿ ತೀವ್ರ ಇಂಜುರಿ ಆಗಿರೋ ಕಾರಣ ಅದು ಸರ್ಜರಿ ಚಿಕಿತ್ಸೆ ಫಲಕಾರಿ ಆಗಿಲ್ಲ. ಅದು ಸೊ 6:15ಗೆ ಅವರು ತೀರ್ಕೊಂಡಿರ್ತಾರೆ. ಅವರು ಟ್ರೈನಿಯಾಗಿ ಜಾಯ್ನ್ ಆಗಿ ಫೆಬ್ರವರಿ 1ಗೆ ಜಾಯ್ನ್ ಆಗಿದ್ದಾರೆ. ಆಗಲೇ ಸುಮಾರು ಒಂದು 45 ದಿನ ಆಗೋಕ್ಕೆ ಬಂದಿದೆ. ಸರ್, ಈಗ ನಿನ್ನೆ ಇದು ಏನು ಟೆಂಪ್ರೇಚರ್ ಚೆಕ್ ಮಾಡ್ಬೇಕಾದ್ರೆ ಡಾಕ್ಟರ್ಸ್ ಯಾರು ಇದ್ರಾ? ಅವರೇ ಹೋಗಿದ್ದ ಏನು? ಇಲ್ಲ, ಅದು ಏನು ಹಿಪ್ಪೋ ಇದೆ ಅದು ಗರ್ಭಿಣಿ ಇತ್ತು. ಸೊ ಆಲ್ಮೋಸ್ಟ್ ಇನ್ನೊಂದು 2-3-4-5 ದಿನದಲ್ಲಿ ಅದು ಕಾಫ್ ಹಾಕೋಕ್ಕೆ ತಯಾರಿ ಆಗಿದೆ ಅಂತ ಡಾಕ್ಟರ್ ಎಲ್ಲ ತಿಳಿಸಿದ್ರು ನಮಗೆ. ಸೊ ಸುಮಾರು ದಿನದಿಂದ ಒಂದು 4-5 ದಿನದಿಂದ ಹಿಪ್ಪೋದು ಏನೂ ಮೂಮೆಂಟ್ ಇರಲಿಲ್ಲ. ಅದು ಒಂದೇ ಜಾಗದಲ್ಲಿ ವಾಟರ್ ಪೂಲಲ್ಲಿ ಕೂತ್ಕೊಂಡಿತ್ತು. ಸೊ ಅವರು ದಿನನಿತ್ಯ ಅಬ್ಸರ್ವೇಷನ್ ಮಾಡೋ ಕಾರಣ ಸ್ವಲ್ಪ ಟೆಂಪ್ರೇಚರ್ ಚೆಕ್ ಮಾಡೋಣ ಅನಿಮಲ್ ವೆಲ್ಫೇರಿಗೋಸ್ಕರ ಅಂತ ಅವರು ಥರ್ಮಲ್ ಕ್ಯಾಮ್ರಾ ಮುಖಾಂತರ ಟೆಂಪ್ರೇಚರ್ ಚೆಕ್ ಮಾಡೋಕ್ಕೆ ಹೋಗಿದ್ರು. ಆ ಟೈಮಲ್ಲಿ ಇದು ಹಿಪ್ಪೋದಿಂದ ದಾಳಿ ಆಗಿದೆ. ಸರ್, ಈಗ ಟ್ರೈನಿ ಅಂತ ನೀವೇ ಹೇಳಿದ್ರಿ. ಹೌದು, ಡಾಕ್ಟರ್ ಇಲ್ಲದೆ ಇವರೇ ಹೋಗಿ ನೇರವಾಗಿ ಮಾಡಿದ್ದ ಇಲ್ಲ ನೀವೇ ಏನಾದ್ರು ಕಳಿಸಿದ್ರೆ SOP ಯಾಕೆ ಮೇಂಟೈನ್ ಆಗಿಲ್ಲ? ಇಲ್ಲ ಅವರು ಬಂದಿದ್ದು ಒಂದು ಸನ್ ಕಾರ್ನ್ಯೂರ್ ಬರ್ಡಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅಂತ ಬಂದಿತ್ತು. ಸನ್ ಕಾರ್ನ್ಯೂರ್ ಅಂದರೆ ಒಂದು ಸೌತ್ ಅಮೇರಿಕನ್ದು ಸಣ್ಣ ಪಕ್ಷಿ. ಅದು 2 ಪಕ್ಷಿ ಸ್ವಲ್ಪ ಹುಷಾರಿಲ್ಲ ಅಂತ ಟ್ರೀಟ್ಮೆಂಟಿಗೆ ಬಂದಿದ್ರು. ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ಅವರು ಟೆಂಪ್ರೇಚರ್ ತೊಗೊಳ್ಳೋಣ ಅಂತ ಹೋಗಿದ್ದು ಅಷ್ಟೇ. ಸೊ ಚಿಕಿತ್ಸೆಗೇನೂ ಹೋಗಿಲ್ಲ. ಜಸ್ಟ್ ಟೆಂಪ್ರೇಚರ್ ತೊಗೊಳಕ್ಕೋಸ್ಕರ ಅವರು ಹೋಗಿದ್ದಾರೆ. ಅನಿಮಲ್ ಅಂದ್ರೆ ಸ್ವಲ್ಪ ಅಂಥದ್ರಲ್ಲಿ ಹೆಂಗೆ ಅಲೋ ಮಾಡಿದ್ದು ಸರ್? ನಾವು ಟೆಂಪ್ರೇಚರ್ ತೊಗೊಳಕ್ಕಂದ್ರೂ ಅದಕ್ಕೊಂದು ಪ್ರೊಸೀಜರ್ SOP ಅಂತ ಇರುತ್ತಲ್ಲ ಸರ್, ಅದನ್ನು ಯಾಕೆ ಮೇಂಟೈನ್ ಸರ್? ಇಲ್ಲ, ಅದು ಹೇಗೆ ಪ್ರೆಗ್ನೆಂಟ್ ಇರ್ತಲ್ಲ ಅದೇ ಅಟ್ಯಾಕ್ ಮಾಡಿರೋದು ಬೇರೆ? ಇಲ್ಲ, ಅದು ಅದೇನೇ ಅಟ್ಯಾಕ್ ಮಾಡಿರೋದು. ಅದು ಅಂದರೆ ಅದು ಹೇಳೋಕ್ಕಾಗಲ್ಲ ಅನಿಮಲ್ ಟೆಂಪ್ರಮೆಂಟ್ ಅವಾಗ ಏನಿತ್ತು ಅಂತ. ಯಾಕಂದರೆ 4 ದಿನದಿಂದ ಇನ್ನೂ ಮೂವ್ಮೆಂಟ್ ಇರಲಿಲ್ಲ ಅದಿದ್ದು. ಸೊ ಆ ಹೂವೆಯಿಂದ ಅವರು ಮೋಸ್ಟ್ಲಿ ಎನ್ಕ್ರೋಚರ್ ಒಳಗಡೆ ಇಳಿದಿದ್ದಾರೆ ಅಂತ ಭಾವಿಸ್ತೀನಿ ನಾನು. ವಿತೌಟ್ ಪರ್ಮಿಷನ್ ಮೆಸೇಜ್ ಮುಖಾಂತರ ಬಂದಿದೆ ನಮಗೆ. ಸೊ ಅದಕ್ಕೆ ನಾವು ಕಂಪ್ಲೀಟ್ ಸಹಕಾರ ಕೊಡ್ತೀವಿ. ಅದೇನು ತನಿಖೆ ಇದೆ ಅದಕ್ಕೆ ಪೂರ್ತಿ ಸಹಕಾರ ಕೊಡ್ತೀವಿ. 12:30 ಗೊತ್ತ ತಕ್ಷಣ ಅಲ್ಲಿ ಬಿಟ್ಟು 1:30 ಬಿಟ್ವಲ್ಲಿ ಇಲ್ಲಿ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 6:45 ಆಗಿತ್ತು. ಇಲ್ಲಿ ಬರೋಷ್ಟೊತ್ತಿಗೆ ಏನಾಗಿದೆ ಸರ್ ಅಲ್ಲಿ ಅದು ಹೊಡೆದಿದೆ ಏನೋ ಅಂತ ಹೇಳಿದ್ರು. ಟಚ್ ಆಗಿ ಬಿದ್ದಿದ್ದಾವೆ, ಹೊಟ್ಟೆಗೆ ಏಟಾಗಿದೆ, ಸ್ವಲ್ಪ ಸೀರಿಯಸ್ ಅಂತ ಹೇಳಿದರು. ಆಮೇಲೆ ನಮ್ಮ ಡಾಕ್ಟರ್ಸ್ ಇದ್ರು ಇಲ್ಲಿ, ಅವ್ರಿಗೆ ಫೋನ್ ಮಾಡಿ ಅವರು ನೋಡ್ತಾಯಿದ್ರು. ಇಲ್ಲಿ ಮ್ಯಾಕ್ಸಲ್ಲಿ ಡಾಕ್ಟರ್ಸ್ ಇದ್ದರು ನಮ್ಮವರು, ಅವರು ಎಲ್ಲ ನೋಡ್ತಾಯಿದ್ರು. ಲಂಗ್ಸ್ ಎಲ್ಲ ಲಿವರ್ ಎಲ್ಲ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು. ಆಪ್ರೇಷನ್ ಮಾಡಿದ್ರು 3 o'clock ತೊಗೊಂಡೋಗಿ ಆಪ್ರೇಷನ್ ಮಾಡಿ ಆಚೆ ಕರ್ಕೊಂಡ್ಬಂದು ನಾ ಬರೋ ಟೈಮ್ ಕರೆಕ್ಟಾಗಿ ಹೋಗಿದ್ದೆ. ಸರ್, ಯಾವಾಗಿಂದ ಅಪ್ರೆಂಟಿಸ್ ಆಗಿದ್ರು ಸರ್? ಅಪಾಯಿಂಟ್ ಆಗಿ 1.5 month ಆಗಿದೆ ಸರ್. ಶಿ ಇಸ್ ಟ್ರೈನಿಂಗ್ ಸರ್. ಟ್ರೈನ್ ಹೌದು, 3 months ಅಪ್ರೆಂಟಿಂಗ್ಸಲ್ಲಿ ಬಂದಿದ್ದಾಳೆ. ಅವಳು ಮತ್ತು ಅವಳ ಜೊತೆ ಇನ್ನೊಬ್ಳು ಬಂದಿದ್ದಾರೆ, ಇಬ್ಬರು ಬಂದಿದ್ದಾರೆ. ಇಬ್ಬರಲ್ಲಿ ಒಬ್ಬರನ್ನ ಆಮೇಲೆ ಫೈನಲ್ ತಗೋತಾರೆ. ಸೊ ಇವಳೊಬ್ಬಳೇ ಇದ್ದು ನಿನ್ನೆ, ಇವಳ ಜೊತೆ ಒಂದು ಹುಡುಗ ಇದ್ದಂತೆ. ಇಷ್ಟು ಇನ್ಸಿಡೆಂಟ್ ಆಗಿದೆ ಸರ್. ಹೌದು ಸರ್, ಇರಬೇಕು. ಆ್ಯಕ್ಚುಲಿ ಶಿ ಇಸ್ ಎ ಟ್ರೈನಿಂಗ್. ಅದೇ ನನಗೆ ಅರ್ಥ ಆಗ್ತಿಲ್ಲ. ಅದು ಅವಳನ್ನ ಹೆಂಗೆ ಬಿಟ್ಟರು, ಅದು ಏನು ಹಿಪ್ಪೋಪೊಟಮಸ್ ಹತ್ರ ಬಿಟ್ಟಿದ್ದಾರೆ ಅಂದರೆ ಅದೇ ಗೊತ್ತಾಗ್ತಿಲ್ಲ. ಇದು ಸಣ್ಣ ಪುಟ್ಟ ಬರ್ಡ್ಸ್ ಅಂದರೆ ಒಂಥರ, ಹಿಪ್ಪೋಪೊಟಮಸ್ ಮುಂದೆ ಬಿಟ್ಟಿದ್ದಾರೆ. ಯಾರು ಇರಬೇಕಾಗಿತ್ತು ಅವ್ರ ಜೊತೆಗೆ ಗೈಡ್ ಮಾಡ್ಬೋದಿತ್ತು. ಏನೋ ಆಗೋಗಿದೆ ಸರ್, ಏನೋ ಅಂತ ಗೊತ್ತಾಗ್ತಿಲ್ಲ ಸರ್. ಇವರು ಶಿವಮೊಗ್ಗಲ್ಲಿ 1 year ಮಾಡಿದ್ರು. ಆಮೇಲೆ ಇದು ಬೆಂಗಳೂರಿಗೆ ಈಗ ಚೇಂಜ್ ಮಾಡ್ಕೊಂಡ್ರು ಸರ್. ಇಲ್ಲಿಂದ ಏನು ಇಂಟರ್ನಲ್ ಚೇಂಜ್ ಅಲ್ಲ, ಅದರ ಚೇಂಜ್ ಮಾಡಿಕೊಂಡು ಬೆಂಗಳೂರು ಬಂದು ಇಲ್ಲಿ 1 year ಮಾಡಿ ಅಲ್ಲಿ ಮಿಕ್ಕಿದ್ದು ಅಲ್ಲಿ ಮಾಡಿದ್ರು. ಬೆಂಗಳೂರು ಸರ್. ಅದೇ ಸರ್, 1 year ಇಲ್ಲಿ ಮಾಡಿದ್ರು, 4 years ಬ್ಯಾಂಗ್ಳೂರಲ್ಲಿ ಮಾಡಿದ್ರು. ಎಲ್ಲ ಬ್ಯಾಂಗ್ಳೂರ ಸರ್. ಬನ್ನರ್ಘಟ್ಟ, ಸಕಲವಾರ ಅಂತೇಳಿ ವಿಲೇಜು, ಬನ್ನರ್ಘಟ್ಟ ಹತ್ರ ಬರುತ್ತೆ. ಇಲ್ಲ ಸರ್, ಒಂದೇ ಹುಡುಗಿ. ಅದೇ ಸರ್, ಅವರು ಇದು ಅಬಾಕ ಸ್ಕೂಲ್ ನಡೆಸ್ತಾರೆ ಮತ್ತು ಅಗ್ರಿಕಲ್ಚರ್ ಸರ್. ನಿನ್ನೆ ದಿನ ನಮ್ಮ ತ್ಯಾವರಕೊಪ್ಪ ಲಯನ್ ಸಫಾರಿ ಜಾಗದಲ್ಲಿ ಒಂದು ದುರ್ಘಟನೆ ನಡೆದಿದೆ.
ಅಲ್ಲಿ ಒಬ್ಬರು ವೈದ್ಯಾಧಿಕಾರಿಗಳು ಕೆಲಸಕ್ಕೆ ಹೋಗಿದ್ದಾಗ ಒಂದು ಹಿಪೋಪೊಟಮಸ್ ನೀರಾನೆ ಅವ್ರ ಮೇಲೆ ದಾಳಿ ಮಾಡಿದ್ರಿಂದ ಅವ್ರಿಗೆ ಒಂದು ತೀವ್ರವಾದ ಗಾಯ ಆಗಿದ್ದು, ಹಾಗೆ ಅವ್ರನ್ನ ಇಮಿಡಿಯೇಟಾಗಿ ನಮ್ಮ ಮ್ಯಾಕ್ಸ್ ಹಾಸ್ಪಿಟ್ಲ್ಗೆ ರವಾನೆ ಮಾಡಲಾಗಿತ್ತು. ಅಲ್ಲಿ ಅವ್ರಿಗೆ ಒಂದು ದೀರ್ಘಕಾಲದ ಎಲ್ಲ ಆಪರೇಷನ್ಸನ್ನು ಮಾಡಿ ಅವರು ಇವತ್ತು ಬೆಳಗ್ಗೆ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ದ ಆಪರೇಷನ್ಸ್ ವರ್ ನಾಟ್ ಸಕ್ಸಸ್ಫುಲ್. ಅದರಲ್ಲಿ ಪ್ರಾಣಿ ಮಾಡಿದ ದಾಳಿಯಿಂದ ಸ್ವಲ್ಪ ಲಿವರ್ಗೆ ಮತ್ತು ಲಂಗ್ಗೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಂತ, ಮತ್ತು ಎಕ್ಸೆಸಿವ್ ಬ್ಲಡ್ ಲಾಸ್ ಆಗಿತ್ತು ಅಂತ ನಮಗೆ ಇದರಲ್ಲಿ ಕಂಡು ಬಂದಿದೆ. ಇದೇ ನಿಟ್ಟಿನಲ್ಲೇ ನಾವು ಒಂದು UDR ಪ್ರಕರಣವನ್ನು ದಾಖಲೆ ಮಾಡ್ಕೊಂಡಿದ್ದೀವಿ. ಅದರಂತೆ ನಮ್ಮ ತನಿಖೆಯನ್ನು ನಾವು ಬರುವ ದಿನಗಳಲ್ಲಿ ಮುಂದುವರಿಸ್ತೀವಿ. ನಿರ್ಲಕ್ಷ್ಯ ಆಯ್ತಾ ಸರ್? ಇವಾಗ ಅದ್ರ ಬಗ್ಗೆ ನಾವು ಇವಾಗ ಮಾತಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಇವಾಗ ಜಸ್ಟ್ ಇನ್ಸಿಡೆಂಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ನಮ್ಮ ಇನ್ನೂ ತನಿಖೆ, ಇವಾಗ ನಾವು ಒಂದು UDR ಪ್ರಕರಣವನ್ನು ದಾಖಲೆ ಮಾಡ್ಕೊಂಡಿದ್ದೀವಿ. ಅದರ ತನಿಖೆ